ವಾರ್ತೆಗೆ ಸ್ವಾಗತ. ಎಸ್ಎಸ್ ಕಲಾ ಸಂಗಮ ಆಯೋಜಿಸಿದ್ದ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಕಾರ್ಯಕ್ರಮದಲ್ಲಿ ಆಶಾ ಗುರುಲಿಂಗಯ್ಯ ರಚಿಸಿರುವ ಅಂತರಂಗದ ಹೂವು ಕೃತಿ ಬಿಡುಗಡೆ ಕಾರ್ಯಕ್ರಮವು ಅದ್ದೂರಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನೆರವೇರಿತು. ಸಂಸ್ಥಾಪಕ ಅಧ್ಯಕ್ಷರಾದ ಸ್ಮೈಲ್ ಶಿವ ಅವರು ಮಾತನಾಡಿ, ಎಸ್ಎಸ್ ಕಲಾ ಸಂಗಮವು ಸುಮಾರು 8 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕೊಟ್ಟು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತಾ ಬಂದಿರುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಕೂಡ ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತಾ ಬಂದಿರುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ, ಎಸ್ಎಸ್ ಕಲಾ ಸಂಗಮವು ಹಲವಾರು ವರ್ಷಗಳಿಂದ ಅನೇಕ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುತ್ತಾ ಬಂದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಇವತ್ತು ವಿಶೇಷ ಅಂದರೆ ಕೃತಿ ಸುಂದರವಾದ ಕೃತಿ ಬಿಡುಗಡೆಯಾಯಿತು. ಅಂತರಂಗದ ಹೂವು ಆಶಾ ಗುರುಲಿಂಗಯ್ಯ ರಚಿಸಿರುವ ಕೃತಿಯು ಎಲ್ಲರ ಮನಸ್ಸನ್ನು ಗೆಲ್ಲಲಿ, ಹಾಗೇನೆ ಅವರ ಬರವಣಿಗೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಸಾಹಿತ್ಯ ಕ್ಷೇತ್ರಕ್ಕೆ ಸಾಧನೆಯನ್ನ ಮಾಡಲಿ ಎಂದು ಹೇಳಿದರು. ಹಾಗೂ ಅಲಯನ್ಸ್ ಗವರ್ನರ್ ಆದ ಡಾಕ್ಟರ್ ಸತ್ಯವತಿ ಬಸವರಾಜ್, ಆಶಾ ಗುರುಲಿಂಗಯ್ಯ, ಡಾಕ್ಟರ್ ಛಾಯಾ ಬಸವರಾಜ್, ಡಾಕ್ಟರ್ ಬ್ರಹ್ಮರ್ ಶಿವಶಂಕರ್, ರಾಘವೇಂದ್ರ ಪ್ರತಾಪ್ ಸಿಂಗ್, ಮಹೇಂದ್ರ ಕುರುಡಿ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಕೃತಿ ಬಿಡುಗಡೆನ ನಮ್ಮ ಎಸ್ ಕಲಾ ಸಂಘದಲ್ಲಿ ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ನಾವೆಲ್ಲ ಒಟ್ಟಿಗೆ ಸೇರಿ ಆ ಕೃತಿಯನ್ನು ಬಿಡುಗಡೆ ಮಾಡಿದ್ವಿ. ನಾವು ಈಗಾಗಲೇ ಅವ್ರದ್ದು ಬಹುಶಃ ಇದು 3ನೇ ಕೃತಿ ಅನ್ಸುತ್ತೆ. ಕಳೆದ ಬಾರಿ ಕೂಡ ನಾನು ಅವರ ಕೃತಿ ಬಿಡುಗಡೆಗೆ ಹಾಜರಾಗಿದ್ದೆ. ನಮ್ಮ ಈ ಕಲಾ ಸಂಗಮ ಹೇಗೆ ಅಂತಂದರೆ ಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೊಮ್ಮೆ ಒಂದೊಂದ್ಸಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ತಾ ಬಂದಿದೆ. ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದೆ. ಶಿವು ಕಲಾ ಸಂಗಮ ಬಹುಶಃ ಒಂದು ಅವರ ಒಂದು ಸ್ನೇಹ ಬಾಂಧವ್ಯ ಅಂತ ಹೇಳೋದು ಸುಮಾರು 16 ವರ್ಷದ ಒಂದು ಫ್ರೆಂಡ್ಶಿಪ್ಪು. ಎಲ್ಲರೂ ಕೇಳ್ತಿರ್ತಾರೆ, ನಿಮ್ಮ ತಮ್ಮ ಅಲ್ಲಿದ್ದ ಅಂತ. ನಮ್ಮ ತಮ್ಮ ನಾನು ಅಣ್ಣ ಅಂತ ಹೇಳ್ಬಾರ್ದ ಅಂತ ಹೇಳ್ತೀವಿ. ಅಂದರೆ ಅಷ್ಟು ನಮ್ಮಿಬ್ಬರು ಹೋಲಿಕೆ ಬೇಕಾದ್ರೆ ನಮ್ಮಿಬ್ಬರದ್ದು ಬಾಂಧವ್ಯನ ಅಷ್ಟು ಚೆನ್ನಾಗಿ ಜನ ಗುರುತಿಸಿದ್ದಾರೆ. ಸೊ ಖುಷಿ ಆಗುತ್ತೆ ಎಲ್ಲೋ ಅಂದರೆ ನನಗೊಂದು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ. ನಾನು ಏನೇ ಕೆಲಸ ಮಾಡ್ತಾ ಇದ್ದರೆ ನನಗೆ ಬೆಂಬಲವಾಗಿ ಯಾವುದೇ ಕೆಲಸಕ್ಕೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನನ್ನ ಜೊತೆ ಕೆಲಸ ಮಾಡಿಕೊಡ್ತಾರೆ. ನಾನು ಕೂಡ ಅವ್ರ ಜೊತೆ ಅಷ್ಟೇ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ಪ್ರತಿ ಕಾರ್ಯಕ್ರಮ ಅವ್ರು ಯಾವಾಗ ನನಗೆ ಆಹ್ವಾನ ಇಟ್ಟಾಗ ಖಂಡಿತ ಮಿಸ್ ಮಾಡದೆ ಬಂದು ಅವರ ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಂಡಿದ್ದೀವಿ. ನಾವು ಲಾಕ್ಡೌನ್ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಲಾಕ್ಡೌನಲ್ಲಿ ಅವರು ಆ ಒಂದು ಜನ ಎಲ್ಲ ಹೆದರ್ತಾ ಇದ್ರು ಹೊರಗಡೆ ಬರೋಕ್ಕೆ. ಇಲ್ಲ ನಮಗೆ ಈ ಥರ ಕೊರೋನಾ ಹಾಗೆ ಹೀಗೆ ಅಂಥ ಟೈಮಲ್ಲೂ ಕೂಡ ಅವರು ಕಾರ್ಯಕ್ರಮ ಮಾಡಿ ಸುಮಾರು ಒಂದು 500 ಜನಕ್ಕೆ ಕಿಟ್ಟನ್ನು ಕೊಟ್ಟಂತಹ ಹೆಗ್ಗಳಿಕೆ ನಮ್ಮ ಕಲಾ ಸಂಘಕ್ಕೆ ಸೇರ್ಕೊಳ್ಳುತ್ತೆ. ಹಾಗೆ ಎಜುಕೇಷನ್ ಇರ್ಬೋದು. ಆ್ಯಂಡ್ ಬಹುಶಃ ನೀವು ಅವ್ರದ್ದು ಇನ್ಸ್ಟಾ ಅಥವಾ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಪ್ರತಿ ಮಂಡೇ ಅವರು ಅನ್ನದಾಸೋಹ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ್ಯಂಡ್ ಈಗ ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ಹೆಣ್ಣು ಮಕ್ಕಳನ್ನ ಯಾವ ಮಟ್ಟಿಗೆ ನಮ್ಮ ಕಲಾ ಸಂಗಮ ಗೌರವಿಸುತ್ತೆ ಅನ್ನೋದಕ್ಕೆ ಪ್ರತಿ ಹೆಣ್ಣು ಮಕ್ಕಳಿಗೂ ಬಾಗಿನ ಕೊಡುವಂತಹ ಕಾರ್ಯಕ್ರಮನ ಕೂಡ ಅಂದರೆ ಪ್ರತಿ ಸಲವೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಶಿವು ಅಂತ ಹೇಳಿದ್ರೆ ಒಂದು ವಿಶೇಷತೆ ಇರುತ್ತೆ ಅಲ್ಲಿ. ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲ ಮೂಲೆಗಳಿಂದ ಎಂತೆಂಥ ಕಲಾವಿದರನ್ನ ಕರ್ಕೊಂಡು ಬರ್ತಾರೆ ಅಂತಂದರೆ ನಮಗೆ ಖುಷಿ ಆಗುತ್ತೆ. ಮತ್ತು ಜೊತೆಯಲ್ಲಿ ಈಗ ಕೆಲವರು ಅಂದ್ಕೊಳ್ತಾರೆ ಈ ರಿವಾರ್ಡ್ ಎಲ್ಲ ಏನು ಇಂಥ ಸಂಸ್ಥೆಗಳು ತಗೊಳ್ಬೇಕಾ ಅನ್ನೋದು ಕೆಲವ್ರ ಭಾವನೆ ಇದೆ. ಆದರೆ ಯಾರೂ ಕೂಡ ಸ್ವಲ್ಪ ಅಲ್ಪ ಹೆಸರು ಮಾಡಿರೋರು ಖಂಡಿತ ಅದನ್ನು ತಗೊಳ್ಳೋದಕ್ಕೆ ನಮ್ಮನ್ನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಜನ ಗುರುತಿಸ್ಬೇಕು, ಬೆಂಬಲಿಸಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ. ಸರ್ಕಾರ ಎಲ್ಲ ಕಡೆ ಹೋಗ್ಬಿಟ್ಟು ಇಂಥವ್ರನ್ನ ಗುರುತಿಸಿ ಏನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ನಾವು ಇಂಥ ವೇದಿಕೆಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ಅಲ್ವಾ? ಸೊ ಹಾಗಾಗಿ ತುಂಬ ಜನ ಎಲೆಮರೆಕಾಯಿ ಅಂತ ಇದ್ದಂತಹ ಎಷ್ಟೊಂದು ಪ್ರತಿಭೆಗಳನ್ನ ಸುಮಾರು ನಾನು ಕೂಡ ಇದುವರೆಗೂ ಒಂದು 30ರಿಂದ 35 ಕಾರ್ಯಕ್ರಮ ಸತತವಾಗಿ ನಮ್ಮ ಶಿವು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಅಷ್ಟೂ ಕಾರ್ಯಕ್ರಮದಲ್ಲೂ ಅಷ್ಟೇ ವಿಶೇಷ ವ್ಯಕ್ತಿಗಳನ್ನ ಅವರು ಆರ್ಮಿಯಿಂದ ಹಿಡಿದು ಸಾಮಾನ್ಯವಾಗಿ ಆಟೋ ಓಡಿಸುವಂತಹ ಒಂದು ಮಹಿಳೆಯ ತನಕ ಅವರ ಒಂದು ಹಿಂದೆ ಇರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಗೌರವಿಸುವಂತಹ ಕೆಲಸನ ನಮ್ಮ ಕಲಾ ಸಂಗಮ ಮಾಡ್ಕೊಂಡು ಬಂದಿದೆ. ಹೀಗೆ ಇನ್ನೂ ಹೆಚ್ಚು ಇದೇ ರೀತಿಯ ಸಮಾಜಮುಖಿ ಕೆಲಸವನ್ನು ನಮ್ಮ ಕಲಾ ಸಂಗಮದ ಅಧ್ಯಕ್ಷರಾದಂತಹ ಶಿವು ಅವರು ಮಾಡ್ಕೊಂಡು ಬರಲಿ, ಅವ್ರಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ನಾನು ಕೂಡ ಈ ವರ್ಷ ಕೆಲಸ ಮಾಡಿದಂತಹ ಒಂದು ಇದರಲ್ಲಿ ಇವತ್ತು ನಂಬರ್ 1 ಸ್ಥಾನ ತಗೊಂಡಿರೋದಕ್ಕೆ ನನ್ನನ್ನು ಗುರುತಿಸಿ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಂಥ ನಮ್ಮ ಕಲಾ ಸಂಗಮದ ಸಂಸ್ಥೆಗೆ ಮತ್ತು ನನ್ನ ಹೋಮ್ ಕ್ಲಬ್ ಆದಂತಹ ಆಶ್ರಯ ಕ್ಲಬ್ಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.